ಛಲವಾದಿ ಮಹಾಸಭಾ ನಾವೆಲ್ಲ ಕೂಡ ಒಂದೇ. ನಮ್ಮಲ್ಲಿ ಏನು ಎಡಬಲ ಇದ್ರೂ ಕೂಡ ನಾವೆಲ್ಲರೂ ಕೂಡ ಶೋಷಿತ ವರ್ಗದವರೇ ಇರ್ತವೆ. ಸಹಜವಾಗಿ ನಮ್ಮಲ್ಲಿ ಪ್ರಭೇದ ಬರ್ತಕ್ಕಂಥದ್ದು ಸಹಜ ಕೂಡ. ಆದ್ರೆ ಇವತ್ತು ನಮ್ಮ ಸರ್ಕಾರ ಯಾರೋ ಹೇಳಿದಾಗೆ ನಾವು ಯಾರಿಗೂ ಅನ್ಯಾಯ ಮಾಡಲು ಹೊರಟಿಲ್ಲ. ನಮ್ಮ ನಾಯಕರು ಇದ್ದಾರೆ. ಇವತ್ತು ಪರಮೇಶ್ವರ ಆಗ್ಬೋದು, ಮಹದೇವಪ್ಪ ಆಗ್ಬೋದು, ಪ್ರಿಯಾಂಕ್ ಖರ್ಗೆ ಆಗ್ಬೋದು, ನಮ್ಮ ರಾಷ್ಟ್ರ ಮಟ್ಟದ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ನಮ್ಮ ಸಮುದಾಯಕ್ಕೆ ನ್ಯಾಯ ಕೊಡೋದಕ್ಕೆ ಸಮರ್ಥರಿದ್ದಾರೆ ಅಲ್ವಾ? ಮಾತಾಡೋರಿಲ್ಲ, ಉತ್ತರ ಆಗೋದಿಲ್ಲ. ಆದರೆ ನಮ್ಮ ಪರವಾಗಿ ಈ ಎಲ್ಲ ನಾಯಕರು ಇಡೀ ಕರ್ನಾಟಕ ರಾಜ್ಯದ ಬಲಗೈ ಸಮುದಾಯದ ಪರವಾಗಿ, ಛಲವಾದಿಗಳ ಪರವಾಗಿ ಯಾವುದೇ ತ್ಯಾಗಕ್ಕೂ ಸಿದ್ಧ ಅಂತೇಳಿ ನಮ್ಮ ಪರವಾಗಿ ನಾಯಕರು ಯಾರು ಅನ್ಬೋದು ನಮ್ಗೆ ಅನ್ಯಾಯ ಆಗ್ಬಿಟ್ಟಿದೆ, ನಮ್ಮ ಮೋಸ ಆಗ್ಬಿಟ್ಟಿದೆ. ಇಲ್ಲ, ನಾವು ಕೂಡ ಎಡಗೈ ಸಮುದಾಯ ಆಗ್ಬೋದು, ಬಲಗೈ ಸಮುದಾಯ ಹೋಗ್ತಾ ಇದೆ. ಇದರಲ್ಲಿ ಯಾರ ಕರಪ್ಷನ್ ಇಲ್ಲ. ಇದೆಯಾ? ಮಧ್ಯವರ್ತಿಗಳೇ ಇಲ್ಲ, ಗೊತ್ತಾಗದೇ ಇಲ್ಲ. ಕೆಲವರು ಏನ್ ಮಾಡ್ತಾರೆ, ಮೀಡಿಯಾಗಳಲ್ಲಿ 100 ಜನ ತಗೊಂಡಿರ್ತಾರೆ, ಒಬ್ಬರು ಅಕೌಂಟ್ ಏನೋ ಮಿಸ್ ಆಗಿರ್ತಾರೆ, ಅವ್ರು ಟಿವಿಯಲ್ಲಿ ಕೇಳ್ತಾರೆ ಅದ್ರ ಟಿವಿಯಲ್ಲಿ 100 ಸಲ ಇವ್ರು ಹಾಕ್ತಾ ಇರ್ತಾರೆ, ಬರ್ಲಿಲ್ಲ ತಗೊಂಡ್ರೆ ಏನು ಕೇಳಲ್ಲ. ತಗೊಂಡ್ರೆ ಗೊತ್ತಾ, ಈ ಭಕ್ತರು ಬರೀ ತಗೊಂಡಿರ್ತಾರೆ, ಅಯ್ಯಮ್ಮ ಕೇಳ್ತಾರೆ ನಿನ್ ಬಂದ ಅಂತ, ಅದೇನ ಬಂತು ಬಿಡಮ್ಮ ಯಾಕೇಳಿ ಅಯ್ಯ ಸಾಲ ಕೇಳ್ತಾಳೆ ಅಲ್ವಾ? ತಗೊಂಡಿರೋ ಗುಟ್ಟು ಒಬ್ಬರು ತಗೊಂಡಿದ್ರೆ ಅವರನ್ನು ಹರಾಜು ಹಾಕ್ತಾರೆ. ಆದ್ರೆ ಮೋದಿ ಅವರು ಹೇಳಿದ್ರಲ್ಲ, ವರ್ಷಕ್ಕೆ 2 ಕೋಟಿ ಉದ್ಯೋಗ, ಪ್ರತಿ ಅಕೌಂಟ್ಗೆ 15 ಲಕ್ಷ ರೂಪಾಯಿ, ಇವೆಲ್ಲ ಬಂದ್ವೇನು? ಅದನ್ನ ಯಾರು ಪ್ರಶ್ನೆ ಮಾಡ್ತಾರೆ? ಆ ಮೋದಿಯವರು ಟಿವಿಲಿ ಬಂದು ಮನ್ ಕಿ ಬಾತ್, ಆ ಮನ್ ಕಿ ಬಾತ್ ಆ ಟಿವಿಯಲ್ಲಿ ಚೆನ್ನಾಗಿದ್ದೀರಾ, ಮೇರಾ ಭಾಯೋ ಮೇರಾ ಬಹನೋ ಸಬ್ ಲೋಗ್ ಅಚ್ಚಾ ಹೈ ಕ್ಯಾ ಅಂದ್ಬಿಟ್ರೆ ನಮ್ಮ ಖುಷಿ. ಈ ತರ ಬರೀ ಭಾಷಣದಿಂದ ಆಶ್ವಾಸನೆ ಕೊಡ್ತಕ್ಕಂಥದ್ದು ಬಿಜೆಪಿ ಸರ್ಕಾರ. ಕೊಟ್ಟ ಮಾತಿನಂತೆ 160% ಈಡೇರಿಸತಕ್ಕಂಥದ್ದು ಈ ಮಹನೀಯರು ಚಿತ್ರ ಬರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ. ಈ ಸರ್ಕಾರ ಹೋಟೆಲ್ ಕೇಳಲಿಕ್ಕೆ ನನ್ನನ್ನು ಕೂಡ ಇವತ್ತು ಪರಮೇಶ್ವರಣ್ಣ, ಮಹದೇವಣ್ಣ ಇವತ್ತು KUDPC ಅಧ್ಯಕ್ಷರನ್ನು ಮಾಡಿದ್ದಾರೆ. ನಿಮ್ಮಲ್ಲಿ ನಡೀತಕ್ಕಂಥ ಸ್ಮಾರ್ಟ್ ಸಿಟಿ ನಾನೇ ಮಾಡ್ತೀನಿ. ಇಲ್ಲಿಗೆ ಅನೇಕ ಕಾಲೇಜುಗಳು, ಆಸ್ಪತ್ರೆಗಳು, ಸ್ಕೂಲುಗಳು ಸ್ಮಾರ್ಟ್ ಸಿಟಿ ಮಾಡಲಿಕ್ಕೆ ಇವೆಲ್ಲ ಕೂಡ ಗೌರವಾನ್ವಿತ ಮಂತ್ರಿಗಳಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಅವರು, ನಮ್ಮ ಶಾಮೂರ್ ಶ್ರೀಶಂಕರ ಶಾಮೂರ್ ಶ್ರೀಶಂಕರವರು ಈ ಒಂದು ಭಾಗಕ್ಕೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಆ ಕೊಡುಗೆಯನ್ನು ಉಳಿಸಬೇಕು. ಕಾಂಗ್ರೆಸ್ ಸರ್ಕಾರ ಗೌರವವನ್ನು ನಾವು ಎತ್ತಿಡಿಬೇಕು. ಮುಖ್ಯಮಂತ್ರಿಗಳಿಗೆ ಗೌರವದ ಎಲ್ಲ ಸಚಿವರಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಒಳ್ಳೆ ಬರಬೇಕಾದ್ರೆ ಈ ಭಾಗದಲ್ಲಿ ಇವತ್ತು ಸಮರ್ಥವರು ಗೆಲ್ಲಲೇಬೇಕು. ಆ ನಿಟ್ಟಿನಲ್ಲಿ ದಯಮಾಡಿ ತಮ್ಮಲ್ಲಿ ಮನವಿ ಮಾಡ್ತೇನೆ. ಕ್ರಮ ಸಂಖ್ಯೆ 3 ಕೈ ಗುರುತಿಗೆ, ಕ್ರಮ ಸಂಖ್ಯೆ 3 ಇತರೆ ಸಮುದಾಯದ ಸ್ನೇಹಿತರಿಗೆ ಎಲ್ಲ ಆತ್ಮಗೀರು ಕೂಡ ಅನೇಕ ಹೆಣ್ಣು ಮಕ್ಕಳಿಗೆ ನಮ್ಮ ಸರ್ಕಾರ ಸ್ವಾತಂತ್ರ್ಯದ ಹೇಳಿ ಸಮರ್ಥವರಿಗೆ ಮತ ಕೊಟ್ಟು ಅವರನ್ನು ಜೈಲಿಸಬೇಕು ಅಂತ ವಿನಂತಿ ಮಾಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಈ ಒಂದು ಸಭೆಯನ್ನ ಆಯೋಜನೆ ಮಾಡತಕ್ಕಂಥ ಜಿಲ್ಲಾ ಛಲವಾದಿ ಮಹಾಸಭಾದ ಅಧ್ಯಕ್ಷರು, ಗೌರವಾಧ್ಯಕ್ಷರು, ಕಾರ್ಯದರ್ಶಿಗಳು ಎಲ್ಲರೂ ಕೂಡ ಒಲಿಸಿ ನಾನು 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.